ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸ್ನೇಹಿತರೆ, ಇಂದು ನಾನು ನಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಿಳಿಸಿಕೊಟ್ಟಿರುವ ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ಘಟನೆಯೊಂದನ್ನು ತಿಳಿಸುತ್ತೇನೆ. ಇದು ಗುಹೆಯಲ್ಲಿ ಸಿಲುಕಿಕೊಂಡ 3 ಸ್ನೇಹಿತರ ಘಟನೆ. ಇದೊಂದು ಘಟನೆಯಲ್ಲ, ನಮ್ಮ ಜೀವನದ ಕಷ್ಟದ ಸಮಯದಲ್ಲಿ ನಾವು ದೇವರಿಂದ ಹೇಗೆ ಸಹಾಯ ಪಡೆಯಬಹುದು ಎಂಬುದಕ್ಕೆ ದಾರಿದೀಪವಾಗಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಒಮ್ಮೆ 3 ಸ್ನೇಹಿತರು ಪ್ರಯಾಣಿಸುತ್ತಿದ್ದರು. ಆ ಸಮಯದಲ್ಲಿ ಭೀಕರ ಮಳೆ ಮತ್ತು ಬಿರುಗಾಳಿ ಆರಂಭವಾಯಿತು. ರಕ್ಷಣೆಗಾಗಿ ಅವರು ಬೆಟ್ಟದ ಮೇಲಿದ್ದ ಒಂದು ಗುಹೆಯಲ್ಲಿ ಆಶ್ರಯ ಪಡೆದರು. ಆದರೆ ವಿಧಿಯಾಟವೆಂಬಂತೆ ಒಂದು ದೊಡ್ಡ ಬಂಡೆ ಉರುಳಿ ಬಂದು ಗುಹೆಯ ಬಾಯಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಿತು. ಹೊರಬರಲು ಯಾವುದೇ ದಾರಿ ಇರಲಿಲ್ಲ. ಆ ಬಂಡೆಯನ್ನು ತಳ್ಳಲು ಅವರ ಶಕ್ತಿ ಸಾಕಾಗುತ್ತಿರಲಿಲ್ಲ. ಕಿರಿಚಿದರೂ ಕೇಳುವರಿಲ್ಲದ ಆ ಕಗ್ಗ ತಲೆಯಲ್ಲಿ ಸಾವು ಕಣ್ಣ ಮುಂದೆ ಕಂಡಿತು. ಆಗ ಅವರು ಅರಿತುಕೊಂಡ ಸತ್ಯವೆಂದರೆ, ಮನುಷ್ಯನ ಶಕ್ತಿಗಿಂತ ಮಿಗಿಲಾದದ್ದು ದೇವರ ಕೃಪೆ ಮತ್ತು ನಾವು ಮಾಡಿದ ಸತ್ಕರ್ಮಗಳು. ಅವರು ತಮ್ಮ ಜೀವನದಲ್ಲಿ ಕೇವಲ ಅಲ್ಲಾಹ್ ಸುಬ್ಹಾನಹು ವ ತಆಲನಿಗಾಗಿ ಮಾಡಿದ ಅತ್ಯಂತ ಪ್ರಾಮಾಣಿಕ ಕೆಲಸಗಳನ್ನು ನೆನಪಿಸಿಕೊಂಡರು. ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ಪ್ರಾರ್ಥಿಸಲು ನಿರ್ಧರಿಸಿದರು. ಮೊದಲನೆಯವನು ಪ್ರಾರ್ಥಿಸಿದನು, ಓ ಅಲ್ಲಾಹ್, ನಾನು ಪ್ರತಿ ರಾತ್ರಿ ನನ್ನ ಹಸಿದ ಮಕ್ಕಳು ಅಳುತ್ತಿದ್ದರು. ಮೊದಲು ನನ್ನ ವಯಸ್ಸಾದ ತಂದೆ ತಾಯಿಗೆ ಹಾಲು ನೀಡಿ ನಂತರ ಉಳಿದವರಿಗೆ ನೀಡುತ್ತಿದ್ದೆ. ಒಂದು ರಾತ್ರಿ ನಾನು ತಡವಾಗಿ ಮನೆಗೆ ಬಂದೆ. ಹಾಲು ತೆಗೆದುಕೊಂಡು ಹೋದಾಗ ನನ್ನ ಪೋಷಕರು ನಿದ್ರಿಸಿದ್ದರು. ಎಬ್ಬಿಸಲು ಇಷ್ಟಪಡಲಿಲ್ಲ. ಹಾಗೆಯೇ ಅವರು ಎದ್ದಾಗ ಹಾಲು ನೀಡಲೆಂದು ಅವರ ತಲೆ ಬಳಿ ಹಾಲಿನ ಪಾತ್ರೆಯನ್ನು ಹಿಡಿದು ಬೆಳಗಿನವರೆಗೂ ನಿಂತಿದ್ದೆ. ಈ ಕೆಲಸವನ್ನು ನಾನು ನಿನ್ನ ಪ್ರೀತಿಗಾಗಿ ಮಾಡಿದ್ದರೆ ಈ ಬಂಡೆಯನ್ನು ಸರಿಸು ಎಂದನು. ಪವಾಡವೆಂಬಂತೆ ಬಂಡೆ ಸರಿಯಿತು. ಎರಡನೇ ವ್ಯಕ್ತಿಯು ಪ್ರಾರ್ಥಿಸಿದನು, ಓ ಅಲ್ಲಾ, ನನಗೆ ನನ್ನ ಸಂಬಂಧಿಕ ಯುವತಿಯೊಬ್ಬಳ ಮೇಲೆ ವಿಪರೀತ ಮೋಹವಿತ್ತು. ಒಂದು ಬಾರಿ ಆಕೆ ಸಂಕಷ್ಟದಲ್ಲಿದ್ದಾಗ ಹಣದ ಸಹಾಯ ಕೇಳಿ ಬಂದಳು. ನಾನು ಅವಳಿಗೆ ಕೆಟ್ಟ ಕೆಲಸ ಮಾಡುವ ಷರತ್ತು ವಿಧಿಸಿದೆ. ಆದರೆ ಆಕೆ ಅಲ್ಲಾಹನಿಗೆ ಹೆದರು ಅನ್ಯಾಯ ಮಾಡಬೇಡ ಎಂದು ಹೇಳಿದಾಗ ನನಗೆ ನಿನ್ನ ಭಯವಾಯಿತು. ನಾನು ಆಕೆಯನ್ನು ಮುಟ್ಟದೆ ಕೊಟ್ಟ ಹಣವನ್ನು ವಾಪಸ್ ಪಡೆಯದೆ ಅಲ್ಲಿಂದ ಹಿಂದೆ ಸರಿದೆ. ಈ ಕೆಲಸವನ್ನು ಓ ಅಲ್ಲಾಹ್ ನಿನಗಾಗಿ ಮಾಡಿದ್ದರೆ ದಯವಿಟ್ಟು ಬಂಡೆಯನ್ನು ಸರಿಸು ಎಂದನು. ಪವಾಡವೆಂಬಂತೆ ಬಂಡೆ ಸರಿಯಿತು. ಆದರೆ ಇನ್ನೂ ಹೊರ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಮೂರನೆಯ ವ್ಯಕ್ತಿ ಪ್ರಾರ್ಥಿಸಿದನು, ಓ ಅಲ್ಲಾಹ್, ನನ್ನ ಬಳಿ ಒಬ್ಬ ವ್ಯಕ್ತಿ ಕೆಲಸಕ್ಕಿದ್ದನು. ಅವನು ತನ್ನ ಕೂಲಿಯನ್ನು ಪಡೆಯದೆ ಎಲ್ಲಿಗೂ ಹೊರಟು ಹೋದನು. ನಾನು ಅವನ ಕೂಲಿಯ ಹಣವನ್ನು ಹೂಡಿಕೆ ಮಾಡಿ ಅದರಿಂದ ಆಡು, ಕುರಿ ಮತ್ತು ದನ ಕರುಗಳನ್ನು ಸಾಕಿದೆ. ಕೆಲವು ವರ್ಷಗಳ ನಂತರ ಆತ ಬಂದು ತನ್ನ ಕೂಲಿ ಕೇಳಿದಾಗ ಅಲ್ಲಿನ ಎಲ್ಲಾ ಪ್ರಾಣಿಗಳನ್ನು ತೋರಿಸಿ ಇವೆಲ್ಲ ನಿನ್ನವೇ ಎಂದೆ. ಆತ ಮೊದಲು ತಮಾಷೆ ಎಂದುಕೊಂಡನು. ನಾನು ಎಲ್ಲವನ್ನು ಅವನಿಗೆ ನೀಡಿಬಿಟ್ಟೆ. ನಾನು ಪ್ರಾಮಾಣಿಕತೆಯನ್ನು ಓ ಅಲ್ಲಾಹ್ ನಿನ್ನ ಪ್ರೀತಿಗಾಗಿ ತೋರಿಸಿದ್ದರೆ ಈ ಬಂಡೆಯನ್ನು ಸಂಪೂರ್ಣವಾಗಿ ಸರಿಸು ಎಂದನು. ಪವಾಡವೆಂಬಂತೆ ಆತ ಪ್ರಾರ್ಥಿಸಿ ಮುಗಿಸುತ್ತಿದ್ದಂತೆ ಬಂಡೆ ಸಂಪೂರ್ಣವಾಗಿ ಸರಿದು ದಾರಿ ಕಂಡಿತು. 3 ಸ್ನೇಹಿತರು ಹೊರಬಂದರು. ಈ ಘಟನೆಯ ಅತ್ಯಂತ ಪ್ರಮುಖ ಅಂಶವೆಂದರೆ ಇಖ್ಲಾಸ್, ಅಂದರೆ ಪ್ರಾಮಾಣಿಕತೆ. ಆ 3 ಸ್ನೇಹಿತರು ತಾವು ಮಾಡಿದ ಕೆಲಸಗಳನ್ನು ಪ್ರದರ್ಶನಕ್ಕಾಗಿ ಮಾಡಿರಲಿಲ್ಲ. ಆ ವ್ಯಕ್ತಿ ತನ್ನ ತಂದೆ ತಾಯಿಗಾಗಿ ಇಡೀ ರಾತ್ರಿ ಹಾಲಿನ ಪಾತ್ರೆ ಹಿಡಿದು ನಿಂತಿದ್ದಾಗ ಅವನನ್ನು ಯಾರೂ ನೋಡುತ್ತಿರಲಿಲ್ಲ. ಅವನು ಅದನ್ನು ಕೇವಲ ಅಲ್ಲಾಹನಿಗಾಗಿ ಮಾಡಿದ್ದನು. ಎರಡನೇ ವ್ಯಕ್ತಿ ತಾನು ಮಾಡಬಹುದಾಗಿದ್ದ ತಪ್ಪಿನಿಂದ ಹಿಂದೆ ಸರಿದಾಗ ಅಲ್ಲಿ ಅಲ್ಲಾಹನ ಭಯ ಮಾತ್ರವಿತ್ತು. ಮೂರನೆಯ ವ್ಯಕ್ತಿ ತನ್ನ ಕೆಲಸಗಾರನಿಗೆ ಲಾಭ ಮರಳಿಸಿದಾಗಲೂ ಅದು ಕೇವಲ ಧರ್ಮನಿಷ್ಠೆಯಾಗಿತ್ತು. ಇಸ್ಲಾಂನಲ್ಲಿ ಒಬ್ಬ ವ್ಯಕ್ತಿ ತಾನು ಮಾಡಿದ ಅತ್ಯಂತ ಶ್ರೇಷ್ಠವಾದ ಮತ್ತು ಪ್ರಾಮಾಣಿಕವಾದ ಸತ್ಕರ್ಮದ ಹೆಸರಿನಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ಸಹಾಯ ಯಾಚಿಸಬಹುದು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಮಾಡುವ ಹೆಚ್ಚಿನ ಒಳ್ಳೆಯ ಕೆಲಸಗಳು ಪ್ರದರ್ಶನಕ್ಕಾಗಿ ಇರುತ್ತವೆ. ಉದಾಹರಣೆಗೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ದಾನದ ಫೋಟೋಗಳು. ಆದರೆ ಈ ಘಟನೆಯಲ್ಲಿ 3 ಮಾಡಿದ ಕೆಲಸಗಳು ಪ್ರಾಮಾಣಿಕತೆಯಿಂದ ಕೂಡಿದ್ದವು. ಜೀವನದ ಅತಿ ದೊಡ್ಡ ಸಂಕಷ್ಟಗಳು ಬಂದಾಗ ನಮಗೆ ಸಹಾಯ ಮಾಡುವುದು ನಾವು ಪ್ರದರ್ಶನಕ್ಕಾಗಿ ಮಾಡಿದ ಕೆಲಸಗಳಲ್ಲ, ಬದಲಾಗಿ ಯಾರಿಗೂ ತಿಳಿದಂತೆ ಕೇವಲ ದೇವರಿಗಾಗಿ ಮಾಡಿದ ಗುಪ್ತ ಪುಣ್ಯಗಳು ಮಾತ್ರ. ಅಂತಹ ಕನಿಷ್ಠ ಒಂದು ಕೆಲಸವಾದರೂ ನಮ್ಮ ಬಳಿ ಇರಬೇಕು. ಗುಹೆ ಮತ್ತು ಬಂಡೆಯು ಕೇವಲ ಕಲ್ಲುಗಳಲ್ಲ, ಅವು ನಮ್ಮ ಜೀವನದ ಕಠಿಣ ಪರಿಸ್ಥಿತಿಗಳ ಸಂಕೇತ. ಗುಹೆ ನಾವು ಸಿಲುಕಿಕೊಂಡಿರುವ ಆರ್ಥಿಕ ಮುಗ್ಗಟ್ಟು, ಮಾನಸಿಕ ಖಿನ್ನತೆ ಅಥವಾ ರೋಗಗಳಾಗಿರಬಹುದು.
ಬಂಡೆ ನಮ್ಮ ಸ್ವಂತ ಶಕ್ತಿಯಿಂದ ಸರಿಸಲಾಗದ ಸಮಸ್ಯೆಗಳು. ಮನುಷ್ಯನ ಎಲ್ಲಾ ಪ್ರಯತ್ನಗಳು ಸೋತಾಗ ಅಲ್ಲಿಂದ ಪವಾಡ ಒಂದೇ ನಮ್ಮನ್ನು ರಕ್ಷಿಸಬಲ್ಲದು. ಆ ಪವಾಡಕ್ಕೆ ಬೇಕಾದ ಇಂಧನವೇ ನಮ್ಮ ಪ್ರಾಮಾಣಿಕತೆ. ನಮ್ಮ ಯಶಸ್ಸಿನ ಬೇರುಗಳು ಮನೆಯಲ್ಲಿವೆ. ಪೋಷಕರನ್ನು ಗೌರವಿಸುವುದು ಕೇವಲ ಸಂಪ್ರದಾಯವಲ್ಲ, ಅದು ಅಲ್ಲಾಹ್ ಸುಬ್ಹಾನಹು ವ ತಆಲನ ಕೃಪೆಯ ದಾರಿ. ತಪ್ಪು ಮಾಡುವ ಅವಕಾಶವಿದ್ದರೂ ದೇವರಿಗೆ ಹೆದರಿ ಹಿಂದೆ ಸರಿಯುವುದು ಅತ್ಯಂತ ಶ್ರೇಷ್ಠವಾದ ಸಾಹಸ. ಇದು ಮನುಷ್ಯನ ಘನತೆಯನ್ನು ಎತ್ತಿ ಹಿಡಿಯುತ್ತದೆ. ಇನ್ನೊಬ್ಬರ ಆಸ್ತಿ ಅಥವಾ ಹಕ್ಕಿನ ಮೇಲೆ ಆಸೆ ಪಡದಿರುವುದು ಮತ್ತು ಅದನ್ನು ನ್ಯಾಯಯುತವಾಗಿ ಮರಳಿಸುವುದು. ಬಂಡೆ ಸಂಪೂರ್ಣವಾಗಿ ಸರಿಯುವ ಮೊದಲು 2 ಬಾರಿ ಸ್ವಲ್ಪ ಮಾತ್ರ ಸರಿಯುತ್ತದೆ. ಇದು ನಮಗೆ ನೀಡುವ ಸಂದೇಶವೆಂದರೆ ತಾಳ್ಮೆ. ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಸಿಗದಿರಬಹುದು, ಆದರೆ ಪ್ರತಿ ಪ್ರಾರ್ಥನೆಯು ಆ ಬಂಡೆಯನ್ನು ಸ್ವಲ್ಪ ಸ್ವಲ್ಪವೇ ಸರಿಸುತ್ತದೆ, ಕೊನೆಯಲ್ಲಿ ಸಂಪೂರ್ಣವಾಗಿ ಸರಿಯುತ್ತದೆ. ನಿಮ್ಮ ಜೀವನದ ಬಂಡೆಯನ್ನು ಸರಿಸಲು ನಿಮ್ಮ ಬಳಿ ಯಾವ ರಹಸ್ಯದ ಕೆಲಸವಿದೆ ಎಂದು ಒಮ್ಮೆ ಯೋಚಿಸಿ ನೋಡಿ. ನಾವು ಹಿಂದೆ ಅಂತಹ ಒಂದು ಸಣ್ಣ ಕೆಲಸವನ್ನು ಪ್ರಾರಂಭಿಸಿದರೆ ನಮ್ಮ ಜೀವನದ ಗುಹೆಯಿಂದ ಹೊರಬರಬಹುದು. ತಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನೆಂದು ಕಾಮೆಂಟ್ ಮಾಡಿ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.